ರ್ಯಾಪರ್ ಚಂದನ್ ಶೆಟ್ಟಿ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದಂಥ ಸಿನಿಮಾ ಸೂತ್ರಧಾರಿ ಈಗ ಆಲ್ರೆಡಿ ಎಲ್ಲವೂ ಕಂಪ್ಲೀಟ್ ಆಗಿದೆ. ರಿಲೀಸ್ ಡೇಟ್ ಒಂದೇ ಬಾಕಿ ಇರುವಂಥದ್ದು. ಸೊ ಸಿನಿಮಾ ರಿಲೀಸ್ ಯಾವಾಗ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಜೊತೆ ಸಿನಿಮಾದ ಕ್ರಿಯೇಟಿವ್ ಹೆಡ್ ಮತ್ತು ಸಿನಿಮಾದ ನಿರ್ಮಾಪಕರಾದಂಥ ನವರಸನ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ರ್ಯಾಪರ್ ಆದಂಥ ಚಂದನ್ ಶೆಟ್ಟಿ ಅವ್ರನ್ನ ನಾಯಕನಾಗಿ ನೋಡಬೇಕು ಅನ್ನೋದು ತುಂಬ ಜನರ ಆಸೆ ಆಗಿತ್ತು ಮತ್ತು ತುಂಬ ಜನ ವೇಟು ಕೂಡ ಮಾಡ್ತಾಯಿದ್ರು. ರಿಲೀಸ್ ಡೇಟು 2-3 ಸರಿ ಮುಂದೆ ಹೋಗ್ತಾನೆ ಬರ್ತಾರೆ. ಯಾವಾಗ ಸಿನಿಮಾ ರಿಲೀಸ್ ಅಂತ? ಅಂದರೆ ಇಲ್ಲಿವರೆಗೂ ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ಆ್ಯಕ್ಚುಲಿ ಮಾಡೋಣ ರಿಲೀಸ್ ಮಾಡೋಣ ಅಂತ ಅಂದ್ಕೊತಿದ್ವಿ. ಬಟ್ ಸಿನಿಮಾಗಳು ಜಾಸ್ತಿ ಇರೋದ್ರಿಂದ ಈಗ ಪ್ಲ್ಯಾನ್ ಫೈನಲಿ ಸೆನ್ಸರ್ ಆಯಿತು. ಮೇಲ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ನಡೀತಾ ಇದೆ. ಡೇಟ್ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ. ನೀವು ಕೂಡ ನಾಯಕನಾಗಿ ಮತ್ತು ನಿರ್ದೇಶಕನಾಗಿ ಹೆಸರು ಮಾಡಿದವರು. ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಒಂದು ಸಿನಿಮಾ ಮಾಡೋದು ಅಂದರೆ ತಮಾಷೆ ಮಾತಲ್ಲ. ಸೊ ಚಂದನ್ ಶೆಟ್ಟಿ ಅವ್ರನ್ನೇ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಅಂತ? ಅಂದರೆ ಇವಾಗ ನಾರ್ಮಲಿ ನಾನು ಸಿನಿಮಾಗಳು ಮಾಡ್ತಾ ಇದ್ದೆ. ನಾನು ಆ್ಯಕ್ಟ್ ಮಾಡಿದ್ದೀನಿ, ಡೈರೆಕ್ಷನ್ ಮಾಡಿದ್ದೀನಿ, ಪ್ರೊಡಕ್ಷನ್ ಮಾಡ್ತಿದ್ದೀನಿ. ಆದರೆ ಬಟ್ ನನಗೆ ಚಂದನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನೋಡಿದೆ. ಅಂದರೆ ಒಂದು ಸತಿ ಮೀಟ್ ಆದಾಗ ನಂದೊಂದು ಸ್ಕ್ರಿಪ್ಟ್ ಇತ್ತು ಆ್ಯಕ್ಚುಲಿ, ಬೇರೆ ಹೀರೋನ ಅಂದ್ಕೊಂಡಿದ್ದೆ. ಬಟ್ ಅವರು ಒಂದು ಸತಿ ಮೀಟ್ ಆಗಿ ನಾವು ಮಾತಾಡುವಾಗ ಅವರಲ್ಲಿರೋ ಪಾಸಿಟಿವ್ ಎನರ್ಜಿ, ಅಂದರೆ ಮಾಡೋಣ ಬ್ರೋ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಬೇಕು, ನಿಂಗೆ ಬಾಡಿ ಬೇಕಾ, ಹಿಂಗೆ ಇಳಿಸ್ಬೇಕಾ, ಹತ್ತಿಸ್ಬೇಕಾ, ಏನು ಬೇಕು ಮಾಡೋಣ, ಸಿನಿಮಾಗೋಸ್ಕರ ಈ ಥರ ಮಾಡೋಣ ಅಂಥೇಳಿ ಒಂದೇ ಮೀಟಿಂಗ್ ಆಗಿದ್ದು. ನನಗೆ ತುಂಬ ಡೌನ್ ಟು ಎರ್ತ್ ಒಳ್ಳೆ ಹುಡುಗ, ನಾವು ಯಾಕೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಇವ್ರಿಗೆ ಯಾಕೆ ಮಾಡಬಾರ್ದು ಅಂತೇಳಿ ಆಮೇಲೆ ನೆಕ್ಸ್ಟ್ ಡೇ ಒಂದು 2 ಡೇಸ್ ಬಿಟ್ಟು ಕಾಲ್ ಮಾಡಿ ಅವ್ರಿಗೆ ಮಾತಾಡಿದೆ. ಈ ಥರ ಇದೆ ಬ್ರೋ, ಒಂದು ಕನ್ಫರ್ಮ್ ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ, ಸಿಕ್ಬಿಟ್ಟು ಮಾತಾಡೋಣ ಅಂತೇಳಿ ಮಾತಾಡಿದ ತಕ್ಷಣ ಅವತ್ತೇ 2ನೇ ದಿನವೇ ಮಾತಾಡಿದ ದಿವಸನೇ ಕನ್ಫರ್ಮು ಆಯಿತು. ಅಲ್ಲಿಂದ ಸಟ್ಟಿಯಾಯ್ತು ಸಿನಿಮಾ. ಕತೆ ವಿಚಾರಕ್ಕೆ ಬರೋದಾದರೆ, ಸೂತ್ರಧಾರಿ ಟೈಟ್ಲ್ ಕೇಳ್ತಿರಂಗೆ ಎಲ್ಲೋ ಒಂದು ಕಡೆ ಒಂದು ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನಿಸ್ತಾ ಇದೆ. ಏನು ಕತೆ ಅಂತ? ಅದೇ ಕ್ರೈಮ್ ಥ್ರಿಲ್ಲರೇ ಅದು. ಸೂತ್ರಧಾರಿ ಅಂದರೆ ಅದು ಒಂದು ಕ್ರೈಮ್ ಥ್ರಿಲ್ಲರ್ ಕತೆನೇ. ಚಂದನ್ನ ಫಸ್ಟ್ ಸಿನಿಮಾ, ಅಂದರೆ ಅವರು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರೋ ಅಂಥದ್ದು ಜಸ್ಟ್ ಗೆಸ್ಟ್ ಅಪಿಯರೆನ್ಸಲ್ಲಿ ಒಂದು ಸಿನಿಮಾ ಮಾಡಿದರು. ಬಟ್ ಹೀರೋ ಆಗಿ ಫುಲ್ ಫ್ಲೆಡ್ಜ್ ಆಗಿ ದಿಸ್ ಇಸ್ ದ ಫಸ್ಟ್ ಮೂವಿ ಅವ್ರದ್ದು ರಿಲೀಸ್ ಆಗ್ತಾರೆ ಸೂತ್ರಧಾರಿ. ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಬಟ್ ಈಗ ಇಲ್ಲಿಂದ ಇನ್ನು ನಮ್ಮದು ಕೆಲಸ ಶುರು, ಪ್ರಮೋಷನ್ಸು ಮತ್ತು ಇನ್ನು ಎಲ್ಲ ಟ್ರೈಲರ್ ಲಾಂಚು, ಸಾಂಗ್ ಲಾಂಚಸ್ಸು, ಇನ್ನು ಸಾಕಷ್ಟು ವಿಷಯಗಳಿದೆ. ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಶುರು ನ್ಯೂಸ್ ಫಸ್ಟಿಂದ ಮಾಡ್ತಿದ್ದೀವಿ. ಸರ್, ಇಲ್ಲಿ ತನಕ ಚಂದನ್ ಅವ್ರನ್ನ ಗಾಯಕನಾಗಿ ಮತ್ತು ಒಂದು ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ದೀವಿ. ಬಟ್ ನಾಯಕನಾಗಿ ಅಥವಾ ಸಿನಿಮಾ ಒಂದು ಪರದಿ ಒಳಗೆ ನಾವೆಲ್ಲೂ ನೋಡಿರಲಿಲ್ಲ. ಬಟ್ ನೀವು ಕ್ರಿಯೇಟಿವ್ ಹೆಡ್ ಆಗಿರೋದ್ರ ಜೊತೆಗೆ ಪ್ರೊಡ್ಯೂಸರ್ ಆಗಿರೋ ಒಂದಷ್ಟು ಕಂಟೆಂಟ್ ನೋಡಿರ್ತೀರಿ. ನಾಯಕನಾಗಿ ಎಷ್ಟೆಲ್ಲ ಒಂದು ಭರವಸೆನ ಕೊಡ್ತಾರೆ ಚಂದನ್? ಅಂದರೆ ನಾನು ಹೇಳಿದ್ನಲ್ಲ, ಈಗ ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ನಾನು ಆ್ಯಕ್ಟ್ರಾಗೆಲ್ಲ ಮಾಡಿದ್ದೀನಿ. ಬಟ್ ನನಗೆ ಚಂದನ್ನಲ್ಲಿ ಏನು ಇಷ್ಟ ಅಂದರೆ, ಯಾಕಂದರೆ ನೋಡಿ, ಒಬ್ಬರು ಆಲ್ಬಮ್ ಸಾಂಗ್ ಮಾಡ್ತಿದ್ರು ಅವರು. ಪ್ರತಿ ಸಾಂಗಲ್ಲೂ ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಒಂದು ಆ್ಯಕ್ಟಿಂಗ್ ಇರುತ್ತೆ, ಅದರಲ್ಲೂ ಇರುತ್ತೆ. ಭಾವಗಳೆಲ್ಲ ತೋರಿಸಿದ್ರೆ ಮಾತ್ರನೇ ಜನ ಇಷ್ಟಪಡೋದು. ಆ ಥರ ಇರೋವಾಗ ನನಗೆ ಸೂತ್ರಧಾರಿ ಸಿನಿಮಾಗೆ ಒಂದು ಚಂದನ್ನು ಇಲ್ಲಿವರೆಗೂ ಒಂದು ಕಾಮಿಡಿ ಥರ ಇಲ್ಲ, ಒಂದು ಫನ್ನಿಯಾಗಿ ಎಲ್ಲ ನೋಡ್ತಿದ್ರು. ಬಟ್ ಅವ್ರನ್ನ ಒಂದು ಸೀರಿಯಸ್ ಕ್ಯಾರೆಕ್ಟರ್, ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರಲ್ಲಿ ತರಬೇಕು ಅಂದಾಗ ಒಂದು ಲುಕ್ಸ್ ವೈಸ್ ಆಗಲಿ, ಸಣ್ಣ ಪುಟ್ಟ ಚೇಂಜಸ್ ಆಗಲಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಈ ಸೀರಿಯಸ್ ಕ್ಯಾರೆಕ್ಟರ್ಗೆ ಇಷ್ಟು ಚೆನ್ನಾಗಿ ಸೆಟ್ ಆಗ್ತಾರೆ ಅಂತ. ಬಟ್ ನಾನು ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಮಾಡಬೇಕು, ವರ್ಕ್ಶಾಪ್ಸ್ ಮಾಡಬೇಕು, ಈ ಥರ ಎಲ್ಲ ಮಾಡಬೇಕು ಅಂದ್ಕೊಂಡೆ. ಬಟ್ ಒಂದು ದಿನ ಒಂದು ವರ್ಕ್ಶಾಪು ಮಾಡಿಲ್ಲ ಸಿನಿಮಾದಲ್ಲಿ. ಯಾಕಂದರೆ ವಿತಿನ್ ಕ್ಯಾರೆಕ್ಟರ್ ಹೇಳಿದ ತಕ್ಷಣವೇ ಅವ್ರು ಫಸ್ಟು ಹೇಳ್ತಿಲ್ಲ 1 or 2 ಟೇಕ್ಸ್ಗೆ ಓಕೆ ಮಾಡೋವಂಥ ಒಂದು ಆರ್ಟಿಸ್ಟು. ಬಟ್ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದೆ. ಯಾಕೆಂದರೆ ಅದು ಹೇಳಿದ್ನಲ್ಲ, ಅವ್ರಿಗೆ ಆ ಸಾಂಗ್ ಹಿಂಗೆಲ್ಲ ಮಾಡಿ ಆ್ಯಕ್ಟಿಂಗ್ ಅನ್ನೋದು ಒಳ್ಳೆ ಇದೆ. ಅದನ್ನು ಯುಟಿಲೈಸ್ ಮಾಡಬೇಕು. ನಿಮ್ಗೆ ಯಾವ ಥರ ಬೇಕು, ಏನು ಬೇಕು, ಒಂದು ಸತಿ ನಾನು ಮಾಡಿ ತೋರಿಸ್ತಿದ್ದೆ. ಬ್ರೋ ಈ ಥರ ನೋಡಿ, ಈ ಥರ ಮಾಡೋಣ, ಈ ಥರ ಮಾಡೋದು ಎಕ್ಸೆಪ್ಟ್ ನಾನೇನು ಮಾಡಿದ್ನೋ ಇಮ್ಡಿಯೇಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಏನು ಬೇಕೋ ಅದನ್ನು ಇಮ್ಡಿಯೇಟ್ ಮಾಡಿಕೊಂಡು ರಿಸಲ್ಟ್ ಕೊಡೋರು. ಇಟ್ಸ್ ವೆರಿ ಗುಡ್. ನಾನು ಹೇಳಿದ್ನಲ್ಲ, ಅವ್ರಿಗೆ ಈ ಸಿನಿಮಾ ಸೂತ್ರಧಾರಿ ಬಂದರೆ ನನಗೆ ಗೊತ್ತಿದ್ದಂಗೆ ಒಂದು ಸುಮಾರು ಸಿನಿಮಾಗಳು ಅವ್ರಿಗೆ ಕ್ಯೂವಲ್ಲಿ ನಿಲ್ಲತ್ತೆ. ಯಾಕೆಂದರೆ ಇವತ್ತು ಹೀರೋಗಳು ಕೊರತೆ ಇದೆ ಇಂಡಸ್ಟ್ರಿಯಲ್ಲಿ. ಅಂಥದ್ರಲ್ಲಿ ಭರವಸೆ ನೀಡುವಂಥ ಹೀರೋಗಳು ತುಂಬ ಕಡಿಮೆ. ಅಂದರೆ ಭರವಸೆ ಇರುವಂಥ ಹೀರೋಗಳಂದರೆ ಒಳ್ಳೆ ಜನ ಆಕರ್ಷಣೆ ಪಡೆಯೋರಾಗಲಿ, ಜನಗಳಲ್ಲಿ ಏನಂತಾರೆ ಅವರ ಪ್ರೀತಿ ಪಡೆಯೋದ್ರಲ್ಲಿ ತುಂಬ ಕಮ್ಮಿ ಹೀರೋಗಳಿದ್ದಾರೆ. ಅಪ್ಕಮಿಂಗ್ ಬರ್ತಾ ಇರೋದ್ರಲ್ಲಿ ಹೇಳ್ತಿರೋದು. ಆ ಬರ್ತಾ ಇರೋಗಳಲ್ಲಿ ಇವರು ಒಂದು ಬೆಸ್ಟಾಗಿ ನಿಲ್ತಾರೆ ಅನ್ನೋ ಒಂದು ಇದು ನನಗಿದೆ. ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗೆ ತೆಗೆದುಕೊಳ್ಳೋದಾದರೆ ಅಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಆ್ಯಕ್ಚುಲಾಗಿ. ಸೊ ಈ ಸಿನಿಮಾ ಹೇಗಿರುತ್ತೆ ಅಂತಂದರೆ, ಏನಾದ್ರು ಸುತ್ತಮುತ್ತ ನಡೆದಿದೆಯಾ ಆ ಥರ ಕಥೆಗಳು, ರಿಯಲ್ ಸ್ಟೋರಿ ಬೇಸ್ಡ್ ಇದೆಯಾ ಕತೆ? ಅಂದರೆ ರಿಯಲ್ ಸ್ಟೋರಿ ಏನಲ್ಲ, ಇದು ಕ್ರಿಯೇಟೆಡ್ ಸ್ಟೋರಿನೇ. ಯಾಕೆಂದರೆ ನನ್ನ ದಮಯಂತಿ ಸಿನಿಮಾ ನಾನು ಡೈರೆಕ್ಷನ್ ಮಾಡೋ ನಂತರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದ ಹುಡುಗ ಒಂದು ಲೈನ್ ತೊಗೊಂಬಂದ. ಒಂದು ಸ್ಮಾಲ್ ಲೈನ್ ಬಂದು ನನಗೆ ಹೇಳ್ದೆ, ಅಣ್ಣ ಹಿಂಗಿದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ. ಬಟ್ ನನಗೆ ಅದೇನೋ ಲೈನ್ ಇಂಪ್ರೆಸ್ ಅನಿಸ್ತು. ಇಮ್ಡಿಯೇಟ್ ಆಯಿತು ಮಾಡೋಣ ಅಂತ ನಾನು ಸ್ಕ್ರೀನ್ ಪ್ಲೇ ಎಲ್ಲ ನಾನು ಕೂತ್ಕೊಂಡು ಒಂಚೂರೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಮಾಡಿಕೊಂಡು ಎಲ್ಲ ಆಯಿತು. ಕತೆ ಚೆನ್ನಾಗಿ ಬಂತು. ಅದು ಹಿಂಗೆ ಅಪ್ರೋಚ್ ಆಗಿ ಈ ಥರ ಲೆವೆಲ್ಗೆ ಬಂತು. ಬಟ್ ರಿಯಲಿಸ್ಟಿಕ್ ಆಗಿರುತ್ತೆ, ಬಟ್ ರಿಯಲ್ ಕತೆ ಅಲ್ಲ.